ನಮಸ್ಕಾರ ಸ್ನೇಹಿತರೆ, ತುಲಾ ರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂತಹ 6 ವರಗಳನ್ನ ಕೊಟ್ಟಿತ್ತು. ತುಲಾ ರಾಶಿಯವರ ಜೀವನದಲ್ಲಿ ಏನೆಲ್ಲ ಲಾಭಗಳಿವೆ, ತುಲಾ ರಾಶಿಯವರು ಅನುಸರಿಸಬೇಕಾದಂತಹ ಒಂದಷ್ಟು ರಾಜಮಾರ್ಗಗಳು ಯಾವುವು, ಇವರ ಜೀವನದಲ್ಲಿ ಅದೃಷ್ಟ ಇದೆಯಾ, ಗಜಕೇಸರಿ ಯೋಗ ಕೈಜಾರಿ ಹೋಗುವ ಸಂಭವ ಇದೆಯಾ, ಎಲ್ಲಿ ಜಾಗರೂಕರಾಗಿರ್ಬೇಕು, ಏನೆಲ್ಲ ಒಂದಷ್ಟು ತೊಡಕುಗಳನ್ನ ನಿವಾರಣೆ ಮಾಡಿಕೊಳ್ಬೇಕು, ಯಾವೆಲ್ಲ ಲಾಭಗಳನ್ನ ಪಡೆದುಕೊಳ್ತಾರೆ, ಇವರಿಗೆ ಶುಭ ಮುಹೂರ್ತ ಯಾವುದು, ರಾಹುವಿನ ಒಂದು ಕಾಟ ಇದೆಯಾ, ಯಾವ ಸಂದರ್ಭ ಬೆಸ್ಟ್, ಏನು ಶುಭ ಮತ್ತೇನು ಅಶುಭ, ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮ್ದು ಕೂಡ ತುಲಾ ರಾಶಿಯಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ 10 ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಇದೀಗ ಈ ತುಲಾ ರಾಶಿಯವರ ಜೀವನ ಬದಲಾಗುವ ಕಾಲ ಸನ್ನಿಹಿತವಾಗ್ತದೆ ಅಂತಲೇ ಹೇಳಬಹುದು. ತುಲಾ ರಾಶಿಯವರಿಗೆ ಬರೋಬ್ಬರಿ 18 ವರ್ಷಗಳ ಬಳಿಕ ಗಜಕೇಸರಿ ಸಮೇತ ಪಂಚದಿವ್ಯ ಮಹಾಪುರುಷ ರಾಜಯೋಗ ನಿರ್ಮಾಣವಾಗಿದ್ದು, ಮುಟ್ಟಿದ್ದೆಲ್ಲ ಚಿನ್ನವಾಗುವ ಟೈಮ್ ಇದು ಅಂತ ಹೇಳಬಹುದು. ಅಂದುಕೊಂಡಿದ್ದೆಲ್ಲ ಕೂಡ ಈಡೇರುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ಇವರು ಲಾಭವನ್ನ ಕಾಣ್ತಾ ಹೋಗ್ತಾರೆ. ದೈವಿಕ ಸಂಯೋಜನೆಗಳು ವೃತ್ತಿ, ಸಂಪತ್ತು ಮತ್ತು ವೈಯಕ್ತಿಕ ಬೆಳವಣಿಗೆಯಲ್ಲಿ ಗಮನಾರ್ಹ ಲಾಭವನ್ನ ತಂದುಕೊಡುತ್ತೆ. ವಿಶೇಷವಾಗಿ ಇವರಿಗೆ ಲಾಭ ಇದೆ, ಪ್ರಯೋಜನ ಇದೆ ಅಂತ ಹೇಳಬಹುದು. ಈ ರಾಶಿಯವರು ಪ್ರಮುಖವಾಗಿ ಶುಭ ಲಾಭಗಳನ್ನ ಪಡೆದುಕೊಳ್ತಾರೆ. ಹೀಗಾಗಿ ಇವರಿಗೆ ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ ಅಂತ ಹೇಳಬಹುದು. ವೃತ್ತಿಪರವಾಗಿ ಹೊಸ ಉದ್ಯೋಗಾವಕಾಶಗಳು, ಸಂಬಳ ಹೆಚ್ಚಳ ಅಥವಾ ನಾಯಕತ್ವದ ಸ್ಥಾನಗಳು ಸೇರಿದಂತೆ ತ್ವರಿತ ಪ್ರಗತಿಯನ್ನ ಕಾಣ್ತಾರೆ. ಹೊಸ ಒಪ್ಪಂದಗಳು, ಸಂಬಂಧಗಳು ಪರಿಣಾಮವಾಗಿ ವ್ಯಾಪಾರ ಮಾಲೀಕರು ಬೆಳವಣಿಗೆ, ಸ್ಥಿರತೆ ಮತ್ತು ಲಾಭದಾಯಕ ಫಲಿತಾಂಶಗಳನ್ನ ಅನುಭವಿಸಬಹುದು. ವೈಯಕ್ತಿಕ ಮಟ್ಟದಲ್ಲಿ ಈ ಅವಧಿಯು ಸಮಾಜದಲ್ಲಿ ಗೌರವ, ಮೆಚ್ಚುಗೆ ಮತ್ತು ಸ್ವೀಕಾರಕ್ಕೆ ಕಾರಣವಾಗುತ್ತೆ. ಈ ರಾಶಿಯವರಿಗೆ ಹೆಚ್ಚಿದ ಉಳಿತಾಯ ಮತ್ತು ವೆಚ್ಚವನ್ನ ನಿಯಂತ್ರಣದಲ್ಲಿಟ್ಕೊಳ್ಳೋದ್ರಿಂದ ಸುರಕ್ಷಿತ ಆರ್ಥಿಕ ಸ್ಥಿತಿಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾರೆ. ನೀವು ಅನೇಕ ಯೋಗಗಳನ್ನ ನೋಡೋದ್ರಿಂದ ನಿಮ್ಮ ಸಾಧನೆಗೆ ಇದು ಕಾರಣವಾಗುತ್ತೆ. ಉದ್ಯೋಗದಲ್ಲಿ ಮುನ್ನಡೆಯಲು ಬಯಸ್ತಕ್ಕಂಥವರಿಗೆ ಬಡ್ತಿಗಳು, ಆಸಕ್ತಿದಾಯಕ ಉಪಕ್ರಮಗಳು ಮತ್ತು ಪ್ರಭಾವಶಾಲಿ ನೆಟ್ವರ್ಕಿಂಗ್ ಅವಕಾಶಗಳನ್ನು ಪಡೆಯಲು ಬಯಸೋರಿಗೆ ಈ ಒಂದು ಸಂದರ್ಭ ಪ್ರಯೋಜನಕಾರಿಯಾಗುತ್ತೆ. ಬರಹಗಾರರು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು, ಸಾರ್ವಜನಿಕ ಭಾಷಣಕಾರರಿಗೆ ಈ ಸಮಯ ಅತ್ಯದ್ಭುತವಾಗಿದೆ. ಈ ಹಿಂದೆ ನಿಧಾನಗೊಂಡಿದ್ದಂತಹ ಅಥವಾ ಮುಂದೂಡಲ್ಪಟ್ಟಂತಹ ವಿಶೇಷವಾಗಿ ಆರ್ಥಿಕ ಹರಿವು ಹೆಚ್ಚಾಗುತ್ತೆ. ದೀರ್ಘಾವಧಿಯ ಹೂಡಿಕೆಗಳ ಮೂಲಕ ಆದಾಯ ಗಮನಾರ್ಹವಾಗಿ ಹೆಚ್ಚಾಗುತ್ತೆ. ಸಾಮಾಜಿಕವಾಗಿ ಮತ್ತು ವೃತ್ತಿಪರವಾಗಿ ಗೌರವ, ಮೆಚ್ಚುಗೆಯನ್ನು ಪಡಿತಾ ಹೋಗ್ತೀರಾ. ಹೀಗಾಗಿ ನಿಮ್ಗೆ ಇದು ಶುಭ ಸಮಯ ಅಂತಲೇ ಹೇಳಬಹುದು. ನೀವು ಮಾಡ್ತಕ್ಕಂಥ ಒಂದಷ್ಟು ಕೆಲಸ ಕಾರ್ಯಗಳು ನಿಮ್ಗೆ ಶುಭ ಫಲಿತಾಂಶಗಳನ್ನ ತಂದ್ಕೊಡೋದ್ರೊಟ್ಟಿಗೆ ನೀವು ಅನಿರ್ದಿಷ್ಟಾವಧಿ ಲಾಭವನ್ನ ಕಂಡುಕೊಳ್ತೀರಾ. ಜೀವನದಲ್ಲಿ ಎಲ್ಲವೂ ಕೂಡ ಅಂದುಕೊಂಡಂತೆ ಆಗ್ತಾ ಹೋಗುತ್ತೆ. ನೀವು ಮಾಡ್ತಕ್ಕಂಥ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ನಿಮ್ಗೆ ಅದೃಷ್ಟವೋ ಅದೃಷ್ಟ ಅಂತ ಹೇಳಬಹುದು. ಹೀಗಾಗಿ ವೃತ್ತಿ ಮತ್ತೆ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಈ ಒಂದು ಕ್ಷೇತ್ರದಲ್ಲಿ ಹೊಸ ಹೊಸ ಅವಕಾಶಗಳು ದೊರಕುವ ಸಂಭವ ಹೆಚ್ಚಿಗೆ ಇದೆ. ಬಹಳ ಸಮಯದಿಂದ ಕೆಲಸವನ್ನ ಹುಡುಕ್ತಿರ್ತಕ್ಕಂಥ ನಿರುದ್ಯೋಗಿಗಳು ಈ ಅವಧಿಯಲ್ಲಿ ಉತ್ತಮ ಕೆಲಸದ ಪ್ರಸ್ತಾಪಗಳನ್ನ ಕಾಣ್ತಾರೆ. ಕೆಲಸ ದೊರಕುವ ಯೋಗ ಕೂಡ ಇದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಕೆಲಸದ ಶೈಲಿಯನ್ನ ಎಲ್ಲರೂ ಕೂಡ ಹೊಗಳುತ್ತಾರೆ. ಕೆಲಸವನ್ನ ಮಾಡ್ತಕ್ಕಂಥ ಜನರು ತಮ್ಮ ಇಷ್ಟದ ಸ್ಥಳಕ್ಕೆ ವರ್ಗಾವಣೆಯನ್ನ ಪಡೆಯುವ ಸಂಭವ ಕೂಡ ಇದೆ. ಈ ಅವಧಿಯಲ್ಲಿ ನಿಮ್ಗೆ ಉತ್ತಮ ಮಾರ್ಗಗಳು ಗೋಚರಿಸುತ್ತವೆ. ಫ್ರೀಲಾನ್ಸಿಂಗ್ ಅಥವಾ ಯಾವುದೇ ರೀತಿಯ ಪಾರ್ಟ್ ಟೈಮ್ ಕೆಲಸವನ್ನ ಮಾಡ್ತಕ್ಕಂಥವರ ಆದಾಯ ಈ ಸಂದರ್ಭದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ನೀವು ಕಳೆದ ಹಣವನ್ನ ವಾಪಸ್ ಪಡ್ಕೊಳ್ಳುವ ಯೋಗ ಕೂಡ ಇದೆ. ನಿಮ್ಮ ಪ್ರಯತ್ನಗಳಿಗೆ ಅನುಸಾರವಾಗಿ ತಾವಂದುಕೊಂಡಂತಹ ಲಾಭವನ್ನ ಪಡಿತೀರಾ. ನಿಮ್ಮ ಮಾತಿನಲ್ಲಿ ಮಾಧುರ್ಯತೆ ಇರುತ್ತೆ. ವ್ಯಾಪಾರ ಕೌಶಲ್ಯದಿಂದಾಗಿ ನಿಮ್ಮ ಅಪೂರ್ಣ ಕೆಲಸಗಳನ್ನ ಸುಲಭವಾಗಿ ಪೂರ್ಣಗೊಳಿಸ್ತೀರಾ. ಮನೆಯ ಸದಸ್ಯರೊಂದಿಗೆ ಉತ್ತಮ ಸಾಮರಸ್ಯ ಮತ್ತು ಹೊಂದಾಣಿಕೆ ಇರುತ್ತೆ. ನೀವು ಮನೆಯಲ್ಲಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅನ್ಕೊಂಡಿದ್ರೆ ಈ ಸಮಯದಲ್ಲಿ ಆ ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ಅನುಕೂಲಕರವಾಗಿರುತ್ತೆ. ಪ್ರೇಮ ಸಂಬಂಧಕ್ಕೆ ಸಂಬಂಧಿಸಿದಂತೆ ನಿಮ್ಗೆ ಇನ್ನಷ್ಟು ಸಂಬಂಧ ಬಲಗೊಳ್ಳುತ್ತೆ. ಅವಿವಾಹಿತ ಈ ರಾಶಿಯ ಜನರು ಉತ್ತಮ ಮದುವೆಯ ಪ್ರಸ್ತಾಪಗಳನ್ನ ಕೇಳ್ತಾರೆ. ಈ ಮೊದಲೇ ಸಂಬಂಧದಲ್ಲಿದ್ರೆ ನಿಮ್ಮ ಸಂಬಂಧ ಇನ್ನಷ್ಟು ಬಲಗೊಳ್ಳುತ್ತೆ. ನಿಮ್ಮ ಪ್ರೀತಿಗೆ ಮನೆಯವರ ಒಪ್ಪಿಗೆ ಕೂಡ ಸಿಗುತ್ತೆ. ನಿಮ್ಮ ಅದೃಷ್ಟದಲ್ಲಿ ಸಾಕಷ್ಟು ವೃದ್ಧಿಯಾಗುತ್ತೆ. ಈ ಒಂದು ಸಂದರ್ಭ ಬಹಳ ಶುಭವಾಗಿರುತ್ತೆ. ಅದನ್ನ ಅಪರಿಪೂರ್ಣಗೊಳಿಸಿದ್ರೆ ಈ ಸಂದರ್ಭದಲ್ಲಿ ನಿಮ್ಮ ಪ್ರಭಾವಶಾಲಿ ಮತ್ತು ಅನುಭವಿ ವ್ಯಕ್ತಿಗಳ ಸಹಾಯದಿಂದ ಅವೆಲ್ಲವೂ ಕೂಡ ಪೂರ್ಣಗೊಳ್ತಾ ಹೋಗುತ್ತೆ. ಮಾನಸಿಕವಾಗಿ ನೀವು ನೆಮ್ಮದಿಯಿಂದ ಇರ್ತೀರಾ. ಜೊತೆಗೆ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸ್ಥಿರತೆ ಉಂಟಾಗುತ್ತೆ. ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪ್ರಗತಿ ದೊರಕುವ ಯೋಗ ಕೂಡ ಇದೆ.
ನಿಮ್ಮ ಸ್ನೇಹಿತರು ಶುಭ ಚಿಂತಕರ ಜೊತೆಗೆ ಸೇರಿ ಹೊಸ ಯೋಜನೆ ಅಥವಾ ಪಾಲುದಾರಿಕೆಯಲ್ಲಿ ಕೆಲಸವನ್ನು ಮಾಡೋದ್ರಿಂದ ಹೆಚ್ಚಿನ ಲಾಭವನ್ನ ಕಂಡುಕೊಳ್ಬಹುದು. ಕುಟುಂಬ ಜೀವನದಲ್ಲಿ ಬಹಳ ಸಂತಸ ನೆಲೆಸೋದ್ರ ಜೊತೆಗೆ ಮನೆಯಲ್ಲಿ ಹೆಚ್ಚಿನ ಸಾಮರಸ್ಯ ಇರುತ್ತೆ. ನೀವು ದೊಡ್ಡ ಕುಟುಂಬದ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅನ್ಕೊಂಡಿದ್ರೆ ನಿಮ್ಮ ಮನೆಯವರು ನಿಮ್ಮೊಂದಿಗೆ ಇರ್ತಾರೆ. ನಿಮ್ಮ ವಿಚಾರಗಳನ್ನ ಅವರು ಗೌರವಿಸ್ತಾರೆ. ಈ ವಾರ ಪೂರ್ತಿ ಮನೆಯಲ್ಲಿ ಸಂತಸ ಸಂಭ್ರಮ ಮನೆ ಮಾಡುತ್ತೆ ಅಂತ ಹೇಳಬಹುದು. ನೀವು ಪ್ರೀತಿಯ ಜೀವನದಲ್ಲಿದ್ರೆ ನಿಮ್ಗೆ ಬಲವಾದ ಸಂಬಂಧವನ್ನ ಹೊಂದಲಿಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಅವಿವಾಹಿತರಿಗೆ ವಿವಾಹಕ್ಕಾಗಿ ಉತ್ತಮ ಪ್ರಸ್ತಾಪಗಳು ಬರುತ್ತೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಉತ್ತಮ ಸಾಮರಸ್ಯ ಇರೋದ್ರಿಂದ ಅವರ ಸಂಪೂರ್ಣ ಬೆಂಬಲ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಇನ್ನು ಇದರ ಜೊತೆಗೆ ನೀವು ಈ ಸಂದರ್ಭದಲ್ಲಿ ಎಲ್ಲರ ಬೆಂಬಲವನ್ನ ಪಡ್ಕೊಳ್ತೀರಾ. ಕೆಲಸದ ಸ್ಥಳದಲ್ಲಿ ನಿಮ್ಗೆ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ. ನೀವು ಪ್ರಗತಿ ಮತ್ತು ಯಶಸ್ಸಿನಿಂದ ಈ ಸಂದರ್ಭವನ್ನ ಕಳಿತೀರಾ. ಇದರ ಜೊತೆಗೆ ಕೆಲಸದಲ್ಲಿ ಹೊಸ ಕೆಲಸ, ಬಡ್ತಿ ಅಥವಾ ವರ್ಗಾವಣೆಯನ್ನ ನಿರೀಕ್ಷೆ ಮಾಡ್ತಾ ಇದ್ರೆ ಈ ಒಂದು ಸಂದರ್ಭ ನಿಮ್ಗೆ ಸುಸಂದರ್ಭ. ಇದರಲ್ಲಿ ಸಾಕಷ್ಟು ಅನುಕೂಲಕರ ಫಲಿತಾಂಶಗಳನ್ನ ಪಡ್ಕೊಳ್ತೀರಾ. ವ್ಯಾಪಾರಕ್ಕೆ ಸಂಬಂಧಿಸಿದ ಜನರು ತಾವಂದುಕೊಂಡಂತಹ ಲಾಭವನ್ನ ಪಡ್ಕೊಳ್ತಾರೆ. ಹೊಸ ಅವಕಾಶ ಅಥವಾ ಪಾಲುದಾರಿಕೆ ದೊರಕುವ ಸಂಭವ ಕೂಡ ಇದೆ. ನೀವು ನಿಮ್ಮ ಯೋಜನೆಗಳ ಕಡೆ ಗಮನವನ್ನ ಕೊಟ್ರೆ ಖಂಡಿತವಾಗಿಯೂ ಕೂಡ ಆದಾಯ ಹೆಚ್ಚಿಸಲು ಹೊಸ ಮಾರ್ಗಗಳು ಗೋಚರಿಸುತ್ತೆ. ನಿಮ್ಮ ಆರ್ಥಿಕ ಸ್ಥಿತಿ ಬಹಳ ಉತ್ತಮವಾಗ್ತಾ ಹೋಗುತ್ತೆ. ಹೂಡಿಕೆಯಿಂದ ಕೂಡ ನಿಮ್ಗೆ ಉತ್ತಮ ಲಾಭ ಇದೆ. ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ಬೆಂಬಲ ದೊರಕುತ್ತೆ. ಮನೆಯ ಸದಸ್ಯರು ನಿಮ್ಮ ಕೆಲಸ ಹಾಗೂ ಪ್ರಯತ್ನಗಳಲ್ಲಿ ಜೊತೆಗೆ ನಿಲ್ತಾರೆ. ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ವಿಶೇಷವಾಗಿ ಶುಭ ದಿನ ಇದಾಗಿದೆ. ಮೊದಲೇ ಪ್ರೀತಿಯಲ್ಲಿರ್ತಕ್ಕಂಥವರಿಗೆ ಸಂಬಂಧ ಇನ್ನಷ್ಟು ಬಲಗೊಳ್ಳುತ್ತೆ. ಆಪ್ತ ಸ್ನೇಹಿತರು ಅಥವಾ ಹಳೆಯ ಸ್ನೇಹಿತರನ್ನ ಭೇಟಿಯಾಗ್ತೀರಾ. ಜೀವನದಲ್ಲಿ ಸಕಾರಾತ್ಮಕ ಉತ್ಸಾಹ ಹೆಚ್ಚಾಗುತ್ತೆ. ನಿಮ್ಮ ಪ್ರೇಮ ನಿವೇದನೆಯನ್ನ ಮಾಡ್ಬೇಕು ಅಂತ ನೀವು ಅನ್ಕೊಂಡಿದ್ರೆ ಈ ಸಂದರ್ಭ ನಿಮ್ಗೆ ಸಕಾರಾತ್ಮಕವಾಗುತ್ತೆ. ನಿಮ್ಮ ಪ್ರೀತಿಯನ್ನ ಅವರು ಬಲವಾಗಿ ಒಪ್ಕೊಳ್ತಾರೆ. ಇನ್ನು ನಿಮ್ಮ ವ್ಯಕ್ತಿತ್ವದಲ್ಲಿ ಸುಧಾರಣೆಯನ್ನ ಹೊಂದೋದ್ರ ಜೊತೆಗೆ ನಿಮ್ಗೆ ಶುಭ ಸುದ್ದಿ ದೊರಕುತ್ತೆ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ದೊಡ್ಡ ಶುಭ ಸುದ್ದಿಯನ್ನ ಪಡಿತೀರಾ. ವೃತ್ತಿ ಜೀವನದಲ್ಲಿ ಬಹಳ ಎಚ್ಚರಿಕೆಯಿಂದ ಇರೋದು ಉತ್ತಮ. ನಿಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಂಪರ್ಕವನ್ನ ಹೊಂದುವ ಮೂಲಕ ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ಒಳ್ಳೆಯ ಸ್ಥಾನಮಾನ ಎಲ್ಲವನ್ನ ಕೂಡ ಕಾಣ್ತೀರಾ. ರಾಜಕೀಯ ಮತ್ತೆ ಸಾರ್ವಜನಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮೊದಲು ಯೋಚಿಸುವುದು ಉತ್ತಮ. ಅವಸರದಲ್ಲಿ ತೆಗೆದುಕೊಂಡ ನಿರ್ಧಾರದಿಂದ ನಷ್ಟ ಉಂಟಾಗುತ್ತೆ. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ಹೂಡಿಕೆ ಮತ್ತು ಪಾಲುದಾರಿಕೆಯಿಂದ ಹೆಚ್ಚಿನ ಲಾಭ ಗಳಿಸ್ತೀರಾ. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಅನುಭವಿ ವ್ಯಕ್ತಿಗಳ ಅಥವಾ ಶುಭ ಚಿಂತಕರ ಸಲಹೆಯನ್ನು ಪಡೆಯೋದ್ರಿಂದ ಹೆಚ್ಚಿನ ಲಾಭ ಸಿಗುತ್ತೆ. ಇನ್ನು ಈ ಸಂದರ್ಭದಲ್ಲಿ ಪ್ರಯಾಣ ಮತ್ತೆ ಕುಟುಂಬ ಜೀವನದಲ್ಲಿ ಸಂತಸ ಇರುತ್ತೆ. ಆರಂಭದಲ್ಲಿ ನಿಮ್ಗೆ ಅಲ್ಪ ದೂರ ಅಥವಾ ದೂರ ಪ್ರಯಾಣಿಸುವ ಯೋಗ ದೊರಕುತ್ತೆ. ಪ್ರಯಾಣವು ಸಂತೋಷ ಮತ್ತೆ ಲಾಭದಾಯಕವಾಗಿರುತ್ತೆ. ವೃತ್ತಿ ಮತ್ತು ಕುಟುಂಬದ ಕೆಲಸಗಳಿಗೆ ಸಂಬಂಧಿಸಿದಂತೆ ನೀವು ಯಶಸ್ಸನ್ನ ಕಾಣ್ತೀರಾ. ಪ್ರಗತಿ ಇರಲಿದ್ದು ಹಿರಿಯರ ಕಿರಿಯರ ಸಂಪೂರ್ಣ ಬೆಂಬಲ ನಿಮ್ಗೆ ಇದೆ. ಕೆಲಸದ ಸ್ಥಳದಲ್ಲಿ ಉತ್ತಮ ವಾತಾವರಣ ಇರುತ್ತೆ. ಎಲ್ಲರ ಸಹಾಯ ಕೂಡ ನಿಮ್ಗೆ ಸಿಗುತ್ತೆ. ಇದರ ಜೊತೆಗೆ ಆದಾಯವನ್ನ ಹೆಚ್ಚಿಸಲಿಕ್ಕೆ ಒಳ್ಳೆ ಮಾರ್ಗಗಳು ಸಿಗ್ತಾ ಹೋಗುತ್ತೆ. ನಿಮ್ಮ ಬೋನಸ್ ಅಥವಾ ಇನ್ನಿತರ ರೀತಿಯ ಪ್ರಯತ್ನಗಳಿಂದ ನೀವು ಲಾಭವನ್ನ ಕಾಣ್ತೀರಾ. ಮನೆಯವರೊಟ್ಟಿಗೆ ಮನೋರಂಜನಾ ಸ್ಥಳ ಅಥವಾ ಪ್ರಯಾಣಕ್ಕೆ ತೆರಳುವ ಅವಕಾಶ ಕೂಡ ಸಿಗ್ತಾ ಹೋಗುತ್ತೆ. ಒಟ್ನಲ್ಲಿ ಈ ಸಂದರ್ಭ ನಿಮ್ಗೆ ಸುಸಂದರ್ಭ ಅಂತ ಹೇಳಬಹುದು. ಇದೆಲ್ಲವೂ ಕೂಡ ತುಲಾ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದೆ. ಧನ್ಯವಾದ.